ನಮಸ್ಕಾರ ವೀಕ್ಷಕರೇ. ಚೈನಾ ಬಗ್ಗೆನೂ ತಿಳಿಸಿದೆ, ರೀಸೆಂಟ್ ಆಗಿ ಜಪಾನ್ ಬಗ್ಗೆನೂ ತಿಳಿಸಿದೆ. ಅಲ್ಲಿ ನಡೀತಾ ಇರೋ ಅನಾಹುತಗಳನ್ನ ನೋಡ್ತಾನೆ ಇದ್ದೀವಿ. ಅದ್ರ ಜೊತೆ ಅಮೇರಿಕಾನು ಏನು ಹೊರತಾಗಿಲ್ಲ. ಅಮೇರಿಕಾದಲ್ಲೂ ಇಂಥದ್ದೇ ಸಿಚುವೇಶನ್ ಕಾಡ್ತಾ ಇದೆ. ನೋಡ್ತಾ ಇದ್ದೀವಿ ಅಮೇರಿಕಾದಲ್ಲಿ ಯಾವ ರೀತಿ ಅನಾಹುತಗಳನ್ನ ರೀಸೆಂಟ್ ಆಗಿ ಎದುರಿಸ್ಬೇಕಾಯ್ತು. ಒಂದು ಕಡೆ ಅಗ್ನಿ ದುರಂತಗಳು ನಡೆದ್ವು, ಇನ್ನೊಂದು ಕಡೆ ಟಾರ್ನೆಡೋಗಳಿಂದ ದುರಂತ ಆಯ್ತು, ಅದ್ರ ಜೊತೆಗೆ ಪ್ರವಾಹ ಬಂತು. ಬೇರೆ ಬೇರೆ ಅನಾಹುತಗಳು ಅಮೇರಿಕಾದಲ್ಲಿ ಈಗಲೂ ಕೂಡ ಎದುರಿಸ್ತಾ ಇದ್ದಾವೆ. ಅಲ್ಲೂ ಕೂಡ ರೆಡ್ ಇಂಡಿಯನ್ಸ್ ಇದ್ರು, ಇನ್ನ ಹೋಪಿ ಜನಾಂಗ ಕೂಡ ಇತ್ತು. ಇವರು ಎಷ್ಟೆಷ್ಟೋ ವಿಷಯಗಳನ್ನ ಪ್ರಾಸ್ಪೆರಸಿಗಳನ್ನ ನಂಬಿದ್ದಾರೆ. ಅವರು ಕೂಡ ಪ್ರಿಡಿಕ್ಷನ್ಗಳನ್ನ ಬರ್ದಿಟ್ಟಿದ್ರಲ್ಲ, ಅಂತ ಪ್ರಿಡಿಕ್ಷನ್ಗಳನ್ನ ಬಿಲೀವ್ ಮಾಡ್ಕೊಂಡೇ ಬದುಕ್ತಾ ಇದಾರೆ. ಅದ್ರಲ್ಲಿ ಒಂದು ಪ್ರಿಡಿಕ್ಷನ್ ಈಗ ನಡೀತಾ ಇದೆ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ತಿಳಿಸ್ತಾ ಹೋದ್ರು ಅವರು ಕೂಡ ಏನಂದ್ರೆ, ಕೆಲವಷ್ಟು ಬದಲಾವಣೆಗಳು ಪ್ರಕೃತಿನಲ್ಲಿ ಆಗ್ತಾ ಇರುತ್ತೆ. ಆ ಪ್ರಕೃತಿ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಪ್ರಾಣಿಗಳಿಂದ ಮುನ್ಸೂಚನೆ ಸಿಗುತ್ತೆ, ಆಕಾಶದಿಂದ ಮುನ್ಸೂಚನೆ ಸಿಗುತ್ತೆ, ಬೇರೆ ಬೇರೆ ದಿಕ್ಕಿನಿಂದ ಮುನ್ಸೂಚನೆ ಅನ್ನೋದು ಜನಾಂಗಕ್ಕೆ ಸಿಗುತ್ತೆ ಅಂಥದ್ದು ಈಗ ಅಲ್ಲಿ ನಡೀತಾ ಇದೆ ಅಂತಾನೆ ಈ ಜನಾಂಗ ನಂಬಿರೋದು. ಪ್ರಾಣಿಗಳು, ಜಿಂಕೆಗಳು ಕಾಡನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ. ಎಷ್ಟೆಷ್ಟು ಕಡೆ ಈ ಜಿಂಕೆಗಳು ಸಿಟಿಗಳ ಕಡೆನೂ ಬರ್ತಾ ಇದ್ದಾವೆ, ಇನ್ನ ಅವು ಇದ್ದಂತ ನ್ಯಾಚುರಲ್ ಕಾಡುಗಳನ್ನ ಬಿಟ್ಟು ಹೋಗ್ತಾ ಇದ್ದಾವೆ. ಯಾಕೆ ಈ ತರದ್ದೆಲ್ಲ ನಡೀತಾ ಇದೆ ಅನ್ನೋದಾದ್ರೆ, ಅಲ್ಲೂ ಕೂಡ ವಾಲ್ಕೆನಿಕ್ ಎರಪ್ಷನ್ ಆಗೋ ಚಾನ್ಸಸ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ವಾಲ್ಕೆನೋಗಳಿಂದ ಹೊಗೆ ಆಡೋದಕ್ಕೆ ಶುರುವಾಗಿದೆ. ಎಲ್ಲೋ ಸ್ಟೋನ್ ಅಗ್ನಿ ಪರ್ವತ ಬಾಯಿ ಬಿಡುತ್ತಾ ಅನ್ನೋ ಒಂದು ಭಯ ಜನರಲ್ಲಿ ಕಾಡ್ತಾ ಇದೆ. ಅಂತ ಅನಾಹುತಕ್ಕೆ ಸಜ್ಜಾಗ್ತಾ ಇದೆ USA. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಎಲ್ಲೋ ಸ್ಟೋನ್ ಅಗ್ನಿ ಪರ್ವತದ ಸುತ್ತಮುತ್ತ ಒಂದು ಕ್ರ್ಯಾಕ್ ಅನ್ನೋದು ಬಿಟ್ಟಿದೆ. ನಾರ್ಮಲ್ ಆಗಿ ಎಲ್ಲೋ ಸ್ಟೋನ್ ಅಗ್ನಿ ಪರ್ವತ ಏನಿದೆ ಆ ಸರೌಂಡಿಂಗ್ ಅಲ್ಲಿ ಜನನ ಓಡಾಡೋದಕ್ಕೆ ಬಿಡೋದಿಲ್ಲ. ಈಗ ಆ ಜಾಗದಲ್ಲಿ ಜನ ಗಮನಿಸ್ತಾ ಇರೋದೇನು, ಇದ್ದಕ್ಕಿದ್ದಾಗೆ ನೀರಿನ ಬುಗ್ಗೆಗಳು ಉಕ್ಕೋದಕ್ಕೆ ಶುರುವಾಗಿದೆ. ದೊಡ್ಡ ಮಟ್ಟದ ಬುಗ್ಗೆಗಳು ಉಕ್ತಾ ಇದೆ. ಬಿಸಿ ಕುದಿಯೋ ನೀರಿನ ಬುಗ್ಗೆಗಳು ಅಲ್ಲಿಂದ ಬರ್ತಾ ಇದೆ. ಅಲ್ಲಿ ಟೂರಿಸಂ ಅನ್ನೋದು ನಡೀತಾ ಇತ್ತು. ಈಗ ಆ ಟೂರಿಸಂನ ಕೂಡ ಕ್ಯಾನ್ಸಲ್ ಮಾಡೋದು ಕೊಟ್ಟಿದೆ ಗೌರ್ಮೆಂಟ್ಗಳು. ಯಾಕೆ ಅಂದ್ರೆ ಎಲ್ಲೋ ಸ್ಟೋನ್ ಅಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಸಣ್ಣ ಪುಟ್ಟ ಅರ್ತ್ ವೇಕ್ ಅನ್ನೋದು ರೀಸೆಂಟ್ ಆಗಿ ನೋಡ್ತಾ ಇದೆ ಆ ಜಾಗದಲ್ಲಿ. ಮೇಜರ್ ಆಗಿ ಎಲ್ಲೋ ಸ್ಟೋನ್ ಏನಿದೆ, ಇದು ಅಮೇರಿಕಾದ 60% ಭೂಭಾಗನ ಕವರ್ ಮಾಡ್ತಾ ಹೋಗುತ್ತೆ. ಅಲ್ಲಿ ಈ ತರ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಯಾಕೆ ಆಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇರೋದು. ನಾರ್ಮಲ್ ಆಗಿ ಶಾಂತವಾಗಿದ್ದಂತ ಅಗ್ನಿ ಪರ್ವತಗಳು ಇವತ್ತು ಉಕ್ಕೋದಕ್ಕೆ ಶುರುವಾಗಿದೆ. ಪ್ರೂಫ್ ಕಣ್ಮುಂದೆ ತೋರಿಸ್ತಾ ಇದ್ದಾರೆ, ನೋಡ್ತಾ ಇರಬಹುದು ಯಾವ ತರ ಎಲ್ಲೋ ಸ್ಟೋನ್ ಅಗ್ನಿ ಪರ್ವತದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಒಟ್ನಲ್ಲಿ ಇದೆಲ್ಲ ಕೂಡ ನಾವು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ಒಂದ್ ಕಡೆ ಒಂದೊಂದು ಕಡೆನೂ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ಸದ್ಯಕ್ಕಿನ್ನ ಏನು ಈ ತರದ ಅನಾಹುತ ನಡೆದಿಲ್ಲ ಅಷ್ಟೇ. ಬಟ್ ಆದ್ರೆ ಬೇರೆ ಬೇರೆ ಕಡೆ ಇಂಥದ್ದೆಲ್ಲ ನಡೀತಾನೆ ಇದೆ. ಇಂಡೋನೇಷ್ಯಾದಲ್ಲಿ ರೀಸೆಂಟ್ ಆಗಿ ನೋಡಿದ್ವಿ ಅಗ್ನಿ ಪರ್ವತಗಳು ಉಗ್ತಾ ಇರೋದು. ಈಗ ಅಮೇರಿಕಾದಲ್ಲೂ ಸುಮಾರು 300 ಅಡಿ ಎತ್ತರಕ್ಕೆ ಹೊಗೆ ಅನ್ನೋದು ಬರ್ತಾ ಇದೆ. ಲೆಕ್ಕ ಹಾಕೊಳ್ಳಿ. ಅಮೇರಿಕಾ ಅಲ್ಲ, ಈ ಕಡೆ ಜಪಾನ್ ಅಲ್ಲೂ ನೋಡಿದ್ವಿ ದೊಡ್ಡ ಅಗ್ನಿ ಪರ್ವತಗಳು ಸಿಡಿದಿದ್ದು. ಫಿಲಿಪೈನ್ಸ್ ಅಲ್ಲೂ ನೋಡಿದ್ವಿ ದೊಡ್ಡ ಅಗ್ನಿ ಪರ್ವತಗಳು ಸುಮಾರು 10,000 ಅಡಿ ಎತ್ತರ ತನಕ ಹೊಗೆ ಅನ್ನೋದು ಚಿಮ್ತಾ ಇರುವಂತ ಪರ್ವತಗಳು ಉಗ್ತಾ ಇದಾವೆ. ಯಾಕಿದೆಲ್ಲ ಆಗ್ತಾ ಇದೆ? ಭೂಮಿ ಒಳಗಡೆ ಮೇಜರ್ ಬದಲಾವಣೆ ಆಗ್ತಾ ಇದೆ. ಇದನ್ನೇ ಎಲ್ಲರೂ ಎಚ್ಚರಿಸ್ತಾ ಇರೋದು. ಸೂರ್ಯನಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ, ಆ ಸೌರ ಜ್ವಾಲೆಗಳಿಂದ, ಸೌರ ಸುನಾಮಿಗಳಿಂದ ಭೂಮಿ ಒಳಗಡೆ ಇರುವಂತ ಮ್ಯಾಗ್ಮಾ ರಿಯಾಕ್ಟ್ ಮಾಡೋದಕ್ಕೆ ಶುರುವಾಗಿದೆ. ಆ ರಿಯಾಕ್ಷನ್ ಇಂದ ಇವತ್ತು ಇದನ್ನ ಫೇಸ್ ಮಾಡ್ತಾ ಇದೀವಿ. ಭೂಮಿ ಒಳಗಡೆ ಇರುವಂತ ಮ್ಯಾಗ್ಮಾ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿಂದ ಆಚೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಟೂರಿಸಂ, ಅಲ್ಲಿ ಹೋಗಿರುವಂತ ಟೂರಿಸ್ಟ್ಗಳು ನೋಡಿರುವಂತ ಅನುಭವ ಯಾವ ತರ ಆಗ್ತಾ ಇದೆ ಅನ್ನೋದನ್ನ ಜನ ನೋಡಿ ಅನುಭವಿಸ್ತಾ ಇದ್ದಾರೆ. ಕೆಲವಷ್ಟು ಕಡೆ ಹೊಗೆ, ಧೂಳು ಎಲ್ಲಾ ಚಿಮ್ತಾ ಇದೆ. ಕೆಲವಷ್ಟು ಕಡೆ ಐಸ್ ಎಲ್ಲ ಕವರ್ ಆಗಿರುತ್ತಲ್ಲ, ಅಂತ ಜಾಗದಲ್ಲೂ ಕೂಡ ಇವತ್ತು ಐಸ್ ನೀರು ಎಗರ್ತಾ ಇದೆ ಪೂರ್ತಿಯಾಗಿ. ಯಾಕೆ? ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ. ಇದು ಮೇಜರ್ ಪ್ರಾಬ್ಲಮ್ ಅಲ್ಲ. ಇದಕ್ಕಿಂತ ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ? ಅಮೆರಿಕಾದವ್ರು ಎದುರ್ತಾ ಇರೋದು, ಆ ಎಲ್ಲೋ ಸ್ಟೋನ್ ಒಳಗಡೆ ಯಾವ್ಯಾವ ಕೆಮಿಕಲ್ಸ್ ಇದೆ ಗೊತ್ತಿಲ್ಲ. ಅದು ಸಿಡಿಬಹುದು, ಅರ್ಥಕ್ವೇಕ್ಗಳಾಗ್ಬೋದು, ಅದರಿಂದ ಕೆಲವಷ್ಟು ಭೂಭಾಗ ನಾಶ ಆಗ್ಬೋದು. ಓಕೆ, ನಾವು ಮತ್ತೆ ಜೀವನ ಕಟ್ಕೊಂಡ್ಬಿಡೋಣ. ಆದ್ರೆ ಅದರಲ್ಲಿ ಇರೋವಂಥ ಕೆಮಿಕಲ್ಸ್ ಇಂದ ಉಸಿರಾಡೋದಕ್ಕೆ ತೊಂದರೆ ಆದ್ರೆ, ಉಸಿರಾಟದ ತೊಂದರೆ ಆದ್ರೆ ಎಲ್ಲಿ ಹೋಗಿ ಬದುಕೋದು? ನ್ಯೂಕ್ಲಿಯರ್ ವಿಂಟರ್ ಅಂತ ಒಂದು ಕರೀತಾರೆ. ಅಂದ್ರೆ ನ್ಯೂಕ್ಲಿಯರ್ ಕೆಮಿಕಲ್ಸ್ ಈಗ ಯೂಸ್ ಮಾಡ್ತೀವಲ್ಲ, ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆ, ಅಂತ ಕೆಮಿಕಲ್ಸ್ಗಳು ಆಚೆ ಬಂದ್ರೆ ಎಲ್ಲೋ ಸ್ಟೋನ್ ಅಗ್ನಿ ಪರ್ವತದಿಂದ, ಆಗ ಅದನ್ನ ಉಸಿರಾಡದಂತ ಜನ ಸಾಯ್ತಾರೆ. ಸುತ್ತಮುತ್ತ ಜಾಗದಲ್ಲಿ, ವಾತಾವರಣದಲ್ಲಿ ಜನ ಬದುಕೋದಕ್ಕೆ ಆಗೋದಿಲ್ಲ. ಅಂತ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಸೈಂಟಿಸ್ಟ್ಗಳು ಎದುರ್ತಾ ಇರೋದು. ಇದರಿಂದ ಬರ್ತಾ ಇರೋಂಥ ಹೊಗೆನಲ್ಲಿ, ಧೂಳಲ್ಲಿ ಯಾವ ಕೆಮಿಕಲ್ಸ್ ಇದೆ, ಅದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಸ್ಟಡಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಮೆರಿಕಾದವರು.
ಬಟ್ ಇದನ್ನ ತಡೆಯೋದಕ್ಕಾಗತ್ತಾ? ಚಾನ್ಸೇ ಇಲ್ಲ. ಪ್ರಕೃತಿಗೆ ಆಪೋಸಿಟ್ ಆಗಿ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂತಾನೆ ಅಮೆರಿಕಾನು ಒಪ್ಕೊಂಡ್ಬಿಟ್ಟಿದೆ. ಬಟ್ ಆದ್ರೆ ಆಗೋ ಟೈಮ್ನಲ್ಲಿ ಸುತ್ತಮುತ್ತ ಇರುವಂತ ಜನರನ್ನ ಮಾತ್ರ ನಾವು ಕಾಪಾಡೋ ಕೆಲಸ ಮಾಡ್ಬೋದು. ಅದನ್ನ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಆಗುವಂತ ಅನಾಹುತನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಒಪ್ಕೊಂಡಿದೆ ಅಮೆರಿಕ ಕೂಡ. ಇನ್ನೊಂದು ಕಡೆ ಹೇಳ್ತಾರೆ ಹೋಪಿ ಜನಾಂಗ ಈಗ ಆಲ್ರೆಡಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಯಾಕೆ? ಅವರು ಪ್ರಾಸ್ಪೆಸಿಗಳನ್ನ ಏನನ್ನ ನಂಬ್ತಾ ಇದ್ರು, ಆ ಪ್ರಾಸ್ಪೆಸಿಗಳು ಪ್ರಿಡಿಕ್ಷನ್ಗಳು ಏನ್ ಬರ್ದಿಟ್ಟಿದ್ರು ಆ ಪ್ರಿಡಿಕ್ಷನ್ಗಳು ಹೆಚ್ಚು ಕಡಿಮೆ ಎಲ್ಲ ಆಗೋದಕ್ಕೆ ಶುರುವಾಗಿದೆ. ಅದೆಲ್ಲ ಆಯ್ತು ಅಂದ್ರೆ ಜನ ಏನ್ ಮಾಡ್ತಾರೆ, ಓಕೆ ನಮ್ಮ ಎಚ್ಚರಿಕೆಯಿಂದ ನಾವು ಜೀವನ ನಡೆಸಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾರಲ್ಲ. ಈಗ ಅಮೆರಿಕಾದಲ್ಲೂ ಅಂಥದ್ದೇ ಸಿದ್ಧತೆಗಳಾಗ್ತಾ ಇದೆ. ಅಮೇರಿಕಾ ನೋಡಿದ್ವಿ, ಈ ಕಡೆ ಜಪಾನ್ ನೋಡ್ತಾ ಇದ್ದೀವಿ, ಈ ಕಡೆ ಚೈನಾ ನೋಡ್ತಾ ಇದ್ದೀವಿ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಈ ಕಡೆ ತೈವಾನ್, ಎಲ್ಲಾ ಕಡೆ ಪ್ರಕೃತಿ ವಿಕೋಪಗಳು, ಪ್ರಕೃತಿ ಅನ್ನೋದು ಕಾಡ್ತಾ ಇದೆ, ಕಿತ್ಕೊಂಡು ತಿಂತಾ ಇದೆ. ಅಷ್ಟೇ ಅಲ್ಲದೆ ಯುರೋಪ್ ಕಡೆನೂ ನೋಡ್ತಾ ಇದ್ದೀವಿ, ಅತಿಯಾದ ಬಿಸಿಲು ಬರುತ್ತೆ ಅಂತ ಅಲ್ಲೇನ್ ಮಾಡ್ತಾ ಇದಾರೆ, ಕೃತಕ ಮೋಡಗಳ ಬಿತ್ತನೆ ಅನ್ನೋದು ಕೂಡ ನಡೀತಾ ಇದೆ. ಅದಕ್ಕೆ ಆಪೋಸಿಷನ್ ಎಷ್ಟೆಷ್ಟೋ ಜನ ಮಾಡ್ತಾ ಇದ್ದಾರೆ, ಬೇಡ ಇದು ಬೇಡ, ಇದರಿಂದ ತೊಂದರೆ ಆಗುತ್ತೆ ಅಂತ. ರಿಯಾಕ್ಷನ್ ಯಾವ ತರ ಆಗುತ್ತೋ ಗೊತ್ತಿಲ್ಲ. ಟೆಂಪರೇಚರ್ ತಡೆಯೋದಕ್ಕೋಸ್ಕರ ನಾವು ಬದಲಾವಣೆ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಅದರಿಂದ ಇಂಪ್ಯಾಕ್ಟ್ ಬೇರೆ ತರನೇ ಆಗ್ಬೋದು. ಅಮೇರಿಕಾದಲ್ಲಿ ಈಗ ಸದ್ಯಕ್ಕೆ ಈಗ ಆಗ್ತಾ ಇರುವಂತ ಸಿಚುಯೇಷನ್ ಅವರು ತಿಳಿಸಿ ಎಚ್ಚರಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಎಲ್ಲಿ ಬೇಕಾದ್ರೂ ಬರ್ಬೋದು. ಹೈಡ್ರೋಥರ್ಮಲ್ ಎಕ್ಸ್ಪ್ಲೋಷನ್ ಅಂತಾನೆ ಕರೆದಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಈಗ ಅಲ್ಲಿ ಅನುಭವಗಳಾಗ್ತದೆ. ಅದೇ ಹೇಳಿದ್ನಲ್ಲ, ಟೂರಿಸಂ ಝೋನ್ಗಳು ಏನಾಗಿದ್ವು, ಎಲ್ಲಾ ಟೂರಿಸಂ ಝೋನ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾವಾಗ ಬೇಕಾದ್ರೂ ಆ ಅಗ್ನಿ ಪರ್ವತಗಳು ಸಿಡಿಬಹುದು. ಅದು ಸಿಡಿದ್ರೆ ಸುತ್ತಮುತ್ತ ಎವ್ಯಾಕ್ಯುಯೇಷನ್ ಮಾಡಲೇಬೇಕಾಗತ್ತೆ. ಅಂತ ಪರಿಸ್ಥಿತಿನ ಇವತ್ತು ಅಮೆರಿಕ ಕೂಡ ಬದುಕ್ತಾ ಇದೆ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಯಾವುದನ್ನು ಬಿಟ್ಟಿಲ್ಲ. ಪ್ರಕೃತಿ ವಿಕೋಪಗಳು ಎಲ್ಲಾ ಕಡೆ ಆಗ್ತಾ ಇದೆ. ಜ್ಞಾನಿಗಳು ಬರ್ದಿದ್ದು, ಕಾಲಜ್ಞಾನಿಗಳು ಬರ್ದಿದ್ದು ಸತ್ಯ. ಆದ್ರೆ ನಮ್ಮ ಅನುಭವಕ್ಕಿನ್ನ ಬರ್ತಾ ಇಲ್ಲ, ಭಾರತದ ಅನುಭವಕ್ಕಿನ್ನ ಬರ್ತಾ ಇಲ್ಲ. ಬೇರೆ ಬೇರೆ ಕಡೆ ಅನುಭವ ಕೊಟ್ಟು ಒಂದಷ್ಟು ಮುನ್ಸೂಚನೆಗಳನ್ನ ನಮಗ್ ತಿಳಿಬಿಟ್ಟಿದೆ. ನಮಗ್ ಬರೋ ಅಷ್ಟೊತ್ತಿಗೆ ಇನ್ನೊಂದು 5-6 ವರ್ಷ ಆಗಬಹುದು. ಬಟ್ ಎಚ್ಚೆತ್ಕೊಂಡಿರೋ ಕೆಲಸ ನೀವು ಮಾಡ್ಕೊಳ್ಳಿ, ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಒಂದು ಸಣ್ಣ ಮುನ್ಸೂಚನೆ ಬೇರೆ ಬೇರೆ ಕಡೆ ಮಾಡಿ ತಿಳಿಸ್ತಾ ಇದೆ. ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಮ್ಮ ಕೆಲಸ ಹೇಳ್ತೀವಿ, ಕೇಳಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ತಿಳ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.